ಕೊಡಬೇಕಾದ ಕಬ್ಬು ಅದನ್ನ ಬೆಳೆಯುವ ರೈತರ ಪಾಲಿಗೆನೆ ಕಹಿ ಆದ್ರೆ ಹೇಗೆ? ಬೆಂಗಳೂರಿನ ಜನರಿಗೆ ಬೆಳಗಾವಿ ನೆನಪಾಗಬೇಕಾದ್ರೆ ಗಡಿ ಭಾಗದಲ್ಲಿ ಮರಾಠಿಗರು ಭಾಷೆ ಹೆಸರಿನಲ್ಲಿ ದಾಂಧಲೆಗಳನ್ನು ಮಾಡಬೇಕು. ಮರಾಠಿಗರು ತಂಟೆ ಮಾಡಿದಾಗಲೆಲ್ಲ ಮಾತ್ರನೇ ಬೆಳಗಾವಿ ನಮ್ದು ಅನ್ನೋದು ಕರ್ನಾಟಕಕ್ಕೆ ನೆನಪಾಗತ್ತೆ. ಕನ್ನಡ ಸಂಘಗಳು, ಹೋರಾಟಗಾರರು ಕನ್ನಡ ಧ್ವಜಗಳ ಜೊತೆಗೆ ಬೆಳಗಾವಿಯ ಕಡೆ ಧಾವಿಸ್ತಾರೆ. ಕೆಲವು ದಿನಗಳಿಂದ ಬೆಳಗಾವಿಯ ರೈತರು ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಭಾಷೆಯ ವಿಷಯದಲ್ಲಿ ತೋರಿಸಿರುವಂತಹ ಆಸಕ್ತಿ ಬೆಳಗಾವಿ ರೈತರ ಮೂಲಭೂತ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ವಿಷಯದಲ್ಲಿ ರಾಜಧಾನಿಯಿಂದ ವ್ಯಕ್ತ ಆಗಿಲ್ಲ. ಬೆಳಗಾವಿಯು ಕರ್ನಾಟಕದ ಅವಿಭಾಜ್ಯ ಅಂಗ ನಿಜಾನೇ ಆಗಿದ್ರೆ ಅಲ್ಲಿನ ರೈತರ ಸಮಸ್ಯೆಯು ಕೂಡ ಈ ನಾಡಿನ ಸಮಸ್ಯೆ ಅಂತ ಪರಿಗಣಿಸಿ ಅದಕ್ಕೆ ಸ್ಪಂದಿಸಬೇಕು. ಆದರೆ ಈ ವಿಷಯದಲ್ಲಿ ಕರ್ನಾಟಕ ಕೇಂದ್ರದ ಕಡೆ ಕೈ ತೋರಿಸಿದ್ರೆ ಕೇಂದ್ರ ಬಾಯಿಗೆ ಹೊಲಿಗೆ ಹಾಕೊಂಡು ಕೂತಿದೆ. ಆರಂಭದಲ್ಲಿ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಸಂಪೂರ್ಣ ಕೇಂದ್ರದ ತಲೆ ಕಟ್ಟಿ ಪಾರಾಗೋದಿಕ್ಕೆ ಹವಣಿಸ್ತು. ಇದಾದ ಬಳಿಕ ಕಾರ್ಖಾನೆಗಳು ನಷ್ಟದಲ್ಲಿರೋದ್ರ ಕಡೆಗೆ ಬೆರಳನ್ನ ತೋರಿಸ್ತು. ಆದ್ರೆ ಪ್ರತಿಭಟನೆ ಕಾವೇರ್ತಾ ಇದ್ದ ಹಾಗೇನೆ ಮುಖ್ಯಮಂತ್ರಿಯವರು ಮಾತುಕತೆಯನ್ನ ನಡೆಸಿದ್ದಾರೆ. ರೈತರ ಜೊತೆಗಿನ ಮಾತುಕತೆ ಭಾಗಶಃ ಯಶಸ್ವಿಯಾಗಿದ್ದು ಬಹುತೇಕ ಬೇಡಿಕೆಗಳಿಗೆ ಮುಖ್ಯಮಂತ್ರಿಯವರು ಸ್ಪಂದಿಸಿದ್ದಾರೆ. ರೈತರು ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗಾಗಿನೇ ಬೆಳಗಾವಿ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದೆ. ರಾಜ್ಯದ ಸಕ್ಕರೆಯ ಕಣಜ ಅಂತ ಗುರುತಿಸಲ್ಪಟ್ಟಂತಹ ಜಿಲ್ಲೆ ಇದಾಗಿದೆ. ಇಲ್ಲಿನ ಕಬ್ಬು ಬೆಳೆಗಾರರ ಸಮಸ್ಯೆ 100 ತರದ್ದು. ಮೂಲಭೂತವಾಗಿ ಕಬ್ಬು ಬೆಳೆನೇ ಕೆಲವು ಸಂಕೀರ್ಣ ಸಮಸ್ಯೆಗಳೊಂದಿಗೆ ತಳಕು ಹಾಕೊಂಡಿದೆ. ಅದು ಅತಿ ಹೆಚ್ಚು ನೀರನ್ನು ಬೇಡುವಂಥ ಬೆಳೆಯಾಗಿದೆ. ಆ ಕಾರಣಕ್ಕಾಗಿಯೇ ಕಬ್ಬು ಬೆಳೆಗೆ ಪರ್ಯಾಯ ಬೆಳೆಯನ್ನು ಕಂಡುಕೊಳ್ಳೋದ್ರ ಬಗ್ಗೆ ಈ ಹಿಂದೆನೆ ಹಲವರು ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದಿದ್ದಾರೆ. ಇನ್ನು ಇವುಗಳ ನಡುವೆನೆ ಸಕ್ಕರೆ ಕಾರ್ಖಾನೆಗಳು ನಷ್ಟವನ್ನು ಎದುರಿಸ್ತಾ ಬರ್ತಾ ಇರೋದ್ರ ಹೊರೆಯನ್ನು ಕೂಡ ಮತ್ತೆ ರೈತರೇ ಹೊತ್ಕೊಳ್ಬೇಕಾಗಿದೆ. ರಾಜ್ಯದಲ್ಲಿ ಒಟ್ಟು 81 ಕಾರ್ಖಾನೆಗಳಿವೆ. ಇವುಗಳಲ್ಲಿ 11 ಸಹಕಾರಿ ಕಾರ್ಖಾನೆಗಳಾಗಿದ್ರೆ 1 ಸರ್ಕಾರಿ ಸ್ವಾಮ್ಯದಾಗಿದೆ. ಇನ್ನು ಉಳಿದುದು ಖಾಸಗಿ ಸಕ್ಕರೆ ಕಾರ್ಖಾನೆಗಳಾಗಿವೆ. ಬೆಳಗಾವಿಯಲ್ಲಿ 30ಕ್ಕೂ ಅಧಿಕ ಕಾರ್ಖಾನೆಗಳಿವೆ. ಬೆಳಗಾವಿಯ ರೈತ ಹೋರಾಟಗಳನ್ನು ರೂಪಿಸೋದೇ ಕಬ್ಬು ಬೆಳೆಗಾರರು. 2000ನೇ ಇಸ್ವಿಯಲ್ಲಿ ಆದಂತಹ ಸಕ್ಕರೆ ಬೆಲೆಯ ಏರುಪೇರು ಕಬ್ಬು ಬೆಳೆಗಾರರ ಮೇಲೆ ತೀವ್ರ ಪರಿಣಾಮವನ್ನು ಬೀರಿತು. ಇವತ್ತು ರಾಜ್ಯ ಸಹಕಾರಿ ಸ್ವಾಮ್ಯದಲ್ಲಿರುವಂತಹ ಸಕ್ಕರೆ ಕಾರ್ಖಾನೆಗಳು 2024ರ ಹೊತ್ತಿಗೆ 2500 ಕೋಟಿ ರೂಪಾಯಿ ನಷ್ಟದಲ್ಲಿದೆ ಅಂತ ಸರ್ಕಾರಿ ಅಂಕಿಅಂಶಗಳು ಹೇಳ್ತವೆ. ಇನ್ನು ರೈತರ ದೊಡ್ಡ ಸಮಸ್ಯೆ ಏನು ಅಂತ ಅಂದ್ರೆ ಕಾರ್ಖಾನೆಗಳು ಕೋಟ್ಯಾಂತರ ರೂಪಾಯಿನ ರೈತರಿಗೆ ಕೊಡದೇನೆ ಬಾಕಿ ಉಳಿಸ್ಕೊಂಡಿವೆ ಅನ್ನೋದು. ಕಬ್ಬುಗಳನ್ನು ತೂಕ ಮಾಡುವಾಗ ವೈಜ್ಞಾನಿಕ ಮಾನದಂಡಗಳ ಕೊರತೆ ಮತ್ತೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ, ಈ ಎಲ್ಲ ಗೊಂದಲಗಳು ಕಬ್ಬಿನ ರಸವನ್ನ ರೈತರ ಪಾಲಿಗೆ ಕಹಿ ಹಾಕ್ಸಿವೆ. ಈ ಹಿಂದೆಯೂ ಕೂಡ ಅವರು ಬೇಡಿಕೆಗಳನ್ನು ಮುಂದಿಟ್ಟು ಹಲವು ಬಾರಿ ಪ್ರತಿಭಟನೆಗಳನ್ನ ಮಾಡಿದ್ದಾರೆ. 2014ರಲ್ಲಿ ಸುವರ್ಣಸೌಧದ ಮುಂದೆ ರೈತರ ಆತ್ಮಹತ್ಯೆ ಬೆದರಿಕೆಯ ಪರಿಣಾಮವಾಗಿ ಅವತ್ತಿನ ಸರ್ಕಾರ 1 ಟನ್ಗೆ 165 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡಿತು. ರಾಜ್ಯದ ಹಲವು ಪ್ರಮುಖ ಕಾರ್ಖಾನೆಗಳ ಹಿಡಿತ ರಾಜಕೀಯ ವ್ಯಕ್ತಿಗಳ ಕೈಯಲ್ಲಿವೆ. ಸಕ್ಕರೆಯನ್ನೇ ನೆಚ್ಚಿಕೊಂಡಂತಹ ಕಾರ್ಖಾನೆಗಳು ನಷ್ಟದಲ್ಲಿವೆ. ಆದರೂ ಕೂಡ ಇದೀಗ ಕಬ್ಬುಗಳಿಂದ ಎಥೆನಾಲ್ ಸೇರಿದ ಹಾಗೆ ಪರ್ಯಾಯ ಉತ್ಪನ್ನಗಳನ್ನು ಅರಸ್ತಾ ಇರುವಂತಹ ಖಾಸಗಿ ಕಾರ್ಖಾನೆಗಳು ರೈತರ ಜೊತೆಗೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇವೆ ಅನ್ನುವಂಥ ಆರೋಪಗಳಿವೆ. ಇಲ್ಲಿ ಸರ್ಕಾರ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರದೊಳಗಿರುವಂತಹ ಜನಪ್ರತಿನಿಧಿಗಳೇ ಅವಕಾಶವನ್ನ ನೀಡ್ತಾ ಇಲ್ಲ ಅನ್ನುವಂಥ ಆರೋಪದಲ್ಲಿ ಸತ್ಯಾಂಶ ಇದೆ. ಹಾಗೆ ಇದೇ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕಬ್ಬು ಬೆಳೆಗಾರರಿಗೆ ಹುಸಿ ಬೆಂಬಲವನ್ನಷ್ಟೇ ಪ್ರಕಟಪಡಿಸ್ತಾ ಇದ್ದಾರೆ. ಅವರಿಗೆ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದು ಬೇಕಾಗಿದೆಯೇ ಹೊರತು ಬೆಳೆಗಾರರಿಗೆ ನ್ಯಾಯ ನೀಡೋದಲ್ಲ. ಯಾಕಂದ್ರೆ ಬೆಳೆಗಾರರಿಗೆ ನ್ಯಾಯಸಮ್ಮತ ಮತ್ತೆ ಪ್ರೋತ್ಸಾಹದಾಯಕ ದರ ಅಂದ್ರೆ FRPಯನ್ನ ಏರಿಸುವಂತಹ ಅಧಿಕಾರ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡ್ರೆ ರಾಜ್ಯ ಸರ್ಕಾರ ಅದಕ್ಕೆ ಪೂರಕವಾಗಿ ದರವನ್ನ ಸೇರಿಸಿ ರೈತರಿಗೆ ನೆರವಾಗಬಹುದು. ಆದರೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆಯ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಇಲ್ಲಿ ಮೌನವಾಗಿದ್ದಾರೆ. ಎಲ್ಲ ಹೊರೆಯನ್ನ ರಾಜ್ಯ ಸರ್ಕಾರದ ತಲೆ ಕಟ್ಟೋದಿಕ್ಕೆ ಅವ್ರು ನೋಡ್ತಾ ಇದ್ದಾರೆ. ಇದೀಗ ಸಿದ್ದರಾಮಯ್ಯ ಅವರು ರೈತರ ಬೇಡಿಕೆಗಳಿಗೆ ಸ್ಪಂದಿಸಿದ್ದಾರೆ. ರಾಜ್ಯ ಸರ್ಕಾರ ಮತ್ತೆ ಕಾರ್ಖಾನೆ ಮಾಲೀಕರು ಜೊತೆಗೂಡಿ ತಲಾ 50 ರೂಪಾಯಿಯನ್ನ ಸೇರಿಸಿ ರೈತರಿಗೆ 1 ಟನ್ ಕಬ್ಬಿಗೆ 3300 ರೂಪಾಯಿಯನ್ನ ನೀಡೋದಿಕ್ಕೆ ಈಗ ಮುಂದಾಗಿದ್ದಾರೆ. ಸಕ್ಕರೆ ಕಾರ್ಖಾನೆಗಳಿಗೆ ಅನ್ವಯ ಆಗೋ ಹಾಗೆ ಕಟಾವು ಮತ್ತೆ ಸಾಗಾಟ ವೆಚ್ಚವನ್ನು ಹೊರತುಪಡಿಸಿ 11.25% ಇಳುವರಿ ಕಬ್ಬಿಗೆ 3250 ರೂಪಾಯಿಯನ್ನ ಸಕ್ಕರೆ ಕಾರ್ಖಾನೆಗಳು ಪಾವತಿಸಬೇಕು. ಇದಕ್ಕೆ ಸರ್ಕಾರ 50 ರೂಪಾಯಿಯನ್ನ ಹೆಚ್ಚುವರಿಯಾಗಿ ಪಾವತಿಸೋದಕ್ಕೆ ನಿರ್ಧಾರ ಮಾಡಿದೆ. ಇದೀಗ ಚೆಂಡು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ರೈತರ ಬಗ್ಗೆ ಕೆಲವು ದಿನಗಳಿಂದ ಮೊಸಳೆ ಕಣ್ಣೀರು ಸುರಿಸ್ತಾ ಇರುವಂತಹ ಬಿಜೆಪಿ ನಾಯಕರು ಈಗ ಮಾತಾಡಬೇಕಾದಂತಹ ಸಂದರ್ಭ ಬಂದಿದೆ.
ಕರ್ನಾಟಕದ ಕಬ್ಬು ಬೆಳೆಗಾರರ ಸಂಕಷ್ಟಗಳಿಗೆ ಸ್ಪಂದಿಸುವಂತೆ ಬಿಜೆಪಿ ಸಂಸದರು ಈಗ ಕೇಂದ್ರ ಸರ್ಕಾರಕ್ಕೆ ಒತ್ತಡಗಳನ್ನು ಹೇರಬೇಕು. ಕೇಂದ್ರದ ಬಳಿ ಸರ್ವಪಕ್ಷ ನಿಯೋಗವನ್ನು ಕೊಂಡೊಯ್ಯೋದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ಸರ್ವಪಕ್ಷ ನಿಯೋಗಕ್ಕೆ ಬಲವನ್ನು ತುಂಬಬೇಕಾದ್ರೆ ವಿರೋಧ ಪಕ್ಷದ ನಾಯಕರು ಗಟ್ಟಿ ಧ್ವನಿಯಲ್ಲಿ ರೈತರ ಪರವಾಗಿ ಮಾತಾಡಬೇಕು. ಮಹಾರಾಷ್ಟ್ರದ ರೈತರಿಗೆ ಕೇಂದ್ರ ಸರ್ಕಾರ ತೋರಿಸಿದಂತಹ ಉದಾರತನ ಕರ್ನಾಟಕಕ್ಕೂ ಕೂಡ ತೋರಿಸಬೇಕು ಅಂತ ಬಿಜೆಪಿ ನಾಯಕರು ಕೇಂದ್ರವನ್ನು ಆಗ್ರಹಿಸಬೇಕು. ಸದ್ಯಕ್ಕೆ ಬೆಳೆಗಾರರು ಮತ್ತು ಸರ್ಕಾರದ ನಡುವಿನ ಸಂಘರ್ಷಕ್ಕೆ ವಿರಾಮ ಅಂತೂ ಬಿದ್ದಿದೆ. ಆದರೆ ಕಬ್ಬು ಬೆಳೆ ಎದುರಿಸ್ತಾ ಇರುವಂತಹ ಸಮಸ್ಯೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಒಟ್ಟು ಕೃಷಿ ನೀತಿಯಲ್ಲೇನೆ ಬದಲಾವಣೆಗಳಾಗಬೇಕಾಗಿದೆ. ಈ ಶಾಶ್ವತ ಪರಿಹಾರಕ್ಕೆ ದಾರಿಯನ್ನು ಕಂಡುಕೊಳ್ಳೋದಕ್ಕೆ ಸರ್ಕಾರ ಮತ್ತು ರೈತರು ಮತ್ತೊಮ್ಮೆ ಜೊತೆಯಾಗಿ ಕುಳಿತುಕೊಳ್ಳುವಂತಹ ಒಂದು ಅಗತ್ಯ ಅಂತೂ ಖಂಡಿತವಾಗ್ಲೂ ಇದೆ. ವೀಕ್ಷಕರು, ಈ ಕುರಿತಾಗಿ ನೀವೇನು ಹೇಳ್ತೀರಿ, ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯದ ಕುರಿತಾಗಿ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.